ಆರ್ತಿ ಅವ್ರೆ, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಿತ್ತು. ನನಗೆ ಗೊತ್ತು ಸೂರ್ಯರೇ, ನೀವೇನು ಮಾತಾಡಬೇಕು ಅಂತಿದ್ದೀರಾ, ಏನು ಹೇಳಬೇಕು ಅಂತಿದ್ದೀರಾ ಅಂತ. ನಾನು ಆದಿತ್ಯನ ವಿರುದ್ಧವಾಗಿ ಸಾಕ್ಷಿ ಹೇಳಬೇಕು ಅಂತ ತಾನೆ. ನನಗೂ ಗೊತ್ತು ನೀವು ಆದಿತ್ಯನ ಪರ ಸಾಕ್ಷಿ ಹೇಳ್ತೀರಾ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಆದಿತ್ಯ ತಪ್ಪು ಮಾಡಿದ್ದಾನೆ. ಮಗನ ಮೇಲಿನ ಮಮಕಾರದಿಂದ ಅವನನ್ನು ಬಚಾವ್ ಮಾಡೋದಕ್ಕೆ ನೋಡಬೇಡಿ. ನಿಮಗೆ ಹೇಗೆ ಆದಿತ್ಯ ಮಗನೋ ಹಾಗೆ ನನಗೂ ಸಾಕ್ಷಿ ಮಗಳು ಅನ್ನೋದನ್ನು ಮರಿಬೇಡಿ. ನಾನು ಮರ್ತಿಲ್ಲ ಸೂರ್ಯರೇ, ತಾಯಾದವಳಿಗೆ ಮಗ ಮಗಳು ಅನ್ನೋ ಭೇದ ಭಾವ ಇರಲ್ಲ. ಅವ್ರು ಒಳ್ಳೆಯರಾದ್ರೇನು ಕೆಟ್ಟವರಾದ್ರೇನು, ತಾಯಿಗೆ ಯಾವತ್ತಿದ್ರೂ ಮಕ್ಕಳೇ. ಆದಿತ್ಯನ ಮೇಲೆ ನನಗೆ ಸ್ವಲ್ಪ ಜಾಸ್ತಿ ಪ್ರೀತಿನೇ ಇರ್ಬೋದು. ಅದು ಯಾಕೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಆದರೆ ಆದಿತ್ಯ ಕೆಟ್ಟವನು ಅನ್ನೋದು ಶುದ್ಧ ಸುಳ್ಳು. ಅವನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅವ್ನ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸಮಾಧಾನಕ್ಕೆ, ಅಯ್ಯೋ ಪಾಪ ಸಾಕ್ಷಿ ಹೀಗಾಯ್ತಲ್ಲ ಅನ್ನೋ ಕಾರಣಕ್ಕೆ ಆದಿತ್ಯ ತಪ್ಪು ಮಾಡದಿದ್ರು ತಪ್ಪು ಮಾಡಿದ್ದೇನೆ ಅಂತ ಸುಳ್ಳು ಹೇಳೋದಕ್ಕೆ ನನಗಾಗಲ್ಲ. ಆದಿತ್ಯ ಆಕ್ಸಿಡೆಂಟ್ ಮಾಡಿದ್ದನ್ನ ನೀವು ನೋಡಿದಿರ ತಾನೆ, ಮತ್ತೆ ಯಾಕೆ ನೋಡ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದ್ದೀರಲ್ಲ? ಇನ್ನು ಹೇಗೆ ಮಾತಾಡಬೇಕಿತ್ತು? ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿದವನ ಮುಖನ ನೀವು ಯಾರಾದರೂ ನೋಡಿದ್ದೀರಾ? ನಾನಂತೂ ನೋಡಿಲ್ಲ. ನೀವು ಯಾರಾದರೂ ನೋಡಿದ್ರೆ ಹೇಳಿ. ನೋಡಿ, ಸಾಕ್ಷಿ ನಿಮ್ಮ ಮಗಳು ಅನ್ನೋದನ್ನ ಮರಿಬೇಡಿ. ನೀವು ಕೋರ್ಟ್ನಲ್ಲಿ ಸಾಕ್ಷಿ ಹೇಳಬೇಕಾದ್ರೆ ಮಗಳು ಅನ್ನೋ ಕನಿಕರ ತೋರಿಸ್ತಾ ಇದ್ರೂ ಪರವಾಗಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ. ಒಂದು ಪಕ್ಷ ಆದಿತ್ಯನ ಜಾಗದಲ್ಲಿ ಆರ್ಯ ಇದ್ದು ಅವನು ಹೀಗೆ ತಪ್ಪು ಮಾಡಿದರೆ ಖಂಡಿತ ನಾನು ಅವನ್ನ ಕ್ಷಮಿಸ್ತಾ ಇರಲಿಲ್ಲ. ಮಕ್ಕಳು ತಪ್ಪು ಮಾಡಿದ್ರೆ ಬುದ್ಧಿ ಹೇಳಬೇಕಾಗಿರೋದು ತಂದೆ ತಾಯಿಗಳ ಕರ್ತವ್ಯ. ಆಮೇಲೆ ಜನ ಅವ್ರನ್ನ ಬೈಯಲ್ಲ, ಇವ್ರನ್ನ ಹೆತ್ತಿರೋ ತಂದೆ ತಾಯಿ ಎಂಥವ್ರಪ್ಪ ಅಂತ ಬೆರಳು ಮಾಡಿ ನಮ್ಮ ಕಡೆ ತೋರಿಸ್ತಾರೆ. ನೋಡಿ, ಅವನ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ದಯವಿಟ್ಟು ಅದನ್ನು ಮಿಸ್ ಮಾಡಬೇಡಿ ಪ್ಲೀಸ್. ಯಾಕೋ ಸಾಯೋ ಮಾತಾಡ್ತೀಯಾ? ನೀನು ತಪ್ಪು ಮಾಡದೇ ಇರೋನು ಶಿಕ್ಷೆ ಅನ್ಬಸೋದು ನಮ್ಮ ಕೈಲಿ ನೋಡೋಕ್ಕಾಗಲ್ವೋ? ನಿಮ್ಗಿರೋ ನಂಬಿಕೆ ನಮ್ಮ ಮನೆಯವ್ರಿಗಿಲ್ವಲ್ಲೋ ನನ್ನ ಮೇಲೆ? ಎಂತ ಪಾಪಿನೋ ನಾನು? ಪಾಪಿ ನೀನಲ್ಲ ಕಣೋ, ನಿನ್ನನ್ನು ಅರ್ಥ ಮಾಡ್ಕೊಳ್ದೇ ಇರೋ ನಿಮ್ಮ ಮನೆಯವರು. ಎಷ್ಟೋ ಧೈರ್ಯ ನಿಮಗೆ? ನಾನು ಇಲ್ದಿರೋ ಟೈಮಲ್ಲಿ ಬಂದು ಮೀಟ್ ಮಾಡ್ತೀರಾ? ಆರ್ಯ, ನಡೀರಿ ಆಚೆಗೆ. ಆರ್ಯ ಸರ್, ಆದಿತ್ಯ ಏನು ತಪ್ಪು ಮಾಡಿಲ್ಲ ಸರ್, ನಿಮ್ ಕೈ ಮುಗಿದು ಕೇಳ್ಕೊ. ನೀನಿಂದ ಹೇಳ್ಕೊಳ್ಬೇಕಾಗಿಲ್ಲ. ಗೆಟ್ ಔಟ್. ಇನ್ನೊಂದ್ಸಲ ಸ್ಟೇಷನ್ ಪರ್ಮಿಷನ್ ಇಲ್ಲದೆ ಬಂದ್ರೆ ಅವನ್ನ ಮೀಟ್ ಮಾಡೋದಲ್ಲ, ಪರ್ಮನೆಂಟ್ ಆಗಿ ಒಳಗೆ ಇರ್ಬೇಕಾಗುತ್ತೆ. ಗೆಟ್ ಔಟ್, ಗೆಟ್ ಔಟ್. ಅವ್ರೇನೋ ಮಾಡಿದ್ರು ನಿನಗೆ? ನನ್ನ ಫ್ರೆಂಡ್ಸು ಕಣೋ, ನಾನಂದ್ರೆ ಪ್ರಾಣ ಬಿಡ್ತಾರೋ ಅವರು. ನೀನಂದ್ರೆ ಪ್ರಾಣನೋ ಅಥವಾ ನಿಂತರ ಇನ್ನೊಬ್ರು ಪ್ರಾಣ ತೆಗಿತಾರೋ? ಫ್ರೆಂಡ್ಶಿಪ್ ಬಗ್ಗೆ ನಿನಗೇನೋ ಗೊತ್ತು? ಪಾಪ ಅವ್ರನ್ನ ನೋಡ್ಬೇಕು ಅಂತ ಎಷ್ಟು ದೂರದಿಂದ ಬಂದಿದ್ದಾರೆ ಗೊತ್ತಾ? ಅಂತೂ ಕತ್ತಿಡ್ದು ಆಚೆ ಆಗ್ತಿಲ್ಲ. ಅವ್ರಗಳ ಬಗ್ಗೆ ನಿನಗೇನೋ ಗೊತ್ತು? ಅವ್ರು ನಿನ್ ಫ್ರೆಂಡ್ಸ್ ಅಲ್ವಾ? ನಿಂತರ್ನೇ ಕ್ರಿಮಿನಲ್ಸ್, ರಾಸ್ಕಲ್ಸ್, ಕೊಲೆಗಾರರು. ಅಂತವ್ರನ್ನ ಬನ್ರಪ್ಪ, ತಿಂಡಿ ಊಟ ಮಾಡಿ ತೇಕೊಂಡೋಗಿ ಅಂತ ಉಪಚಾರ ಮಾಡ್ಬೇಕಿತ್ತ? ನಡಿಯೋ ಕೋರ್ಟ್ಗೆ. ಗೋವಿಂದಪ್ಪ, ಇವನ್ನ ಕರ್ಕೊಂಡು ಕೋರ್ಟ್ಗೆ ನಡೀರಿ, ಈಗಾಗಲೇ ಲೇಟ್ ಆಯ್ತು. ಸರ್, ಅವ್ರೇನೋ ತಿಂಡಿ ತಿಂದಿಲ್ಲ. ಇವನ್ ತಿಂಡಿ ತಿಂದಿದ್ರೆ ನನ್ ಪ್ರಾಬ್ಲಮ್ ಏನು? ಉಪವಾಸ ಬಿದ್ದು ಸಾಯ್ಲಿ. ಇಂಥವ್ರು ಬದುಕಿದ್ರು ಒಂದೇ, ಸತ್ರು ಒಂದೇ, ಎಲ್ರಿಗೂ ತೊಂದರೆ ಕೊಡೋದೇ ಆಯ್ತು.
ನೀವು ಯಾವಾಗ ನನ್ನನ್ನು ಮಗ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು ಅವತ್ತಿಂತ ನಾನು ನಿಮ್ಮನ್ನ ತಾಯಿ ಅಂದ್ಕೊಂಡಿದ್ದೀನಿ. ನಿಮಗೆ ಆರ್ಯ, ಆದಿತ್ಯ, ಸಾಕ್ಷಿ ಹೇಗೆ ಮಕ್ಕಳು, ನಾನು ಹಾಗೆ ಮಗ ಅಂದ್ಕೊಂಡಿದ್ದೀನಿ. ಒಬ್ಬ ಮಗ ಮಾಡಿದ ತಪ್ಪಿಗೆ ಇವತ್ತು ಇಬ್ಬರು ಮಕ್ಕಳು ನೋವು ಅನುಭವಿಸ್ತಾ ಇದ್ದೀವಿ. ನಿಮ್ಮ ಪ್ರೀತಿ ಮಗ ಆದಿತ್ಯ ಮಾಡಿದ ಕೆಲಸಕ್ಕೆ ನಾವುಗಳು ಬಲಿಯಾಗಿದ್ದೀವಿ. ಆ ಮಗನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಮಗನಿಗೆ ಅನ್ಯಾಯ ಮಾಡಬೇಡಿ ಅತ್ತೆ ಪ್ಲೀಸ್. ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಿಸೋ ಜವಾಬ್ದಾರಿ ಈಗ ನಿಮ್ಮ ಕೈಲಿದೆ. ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಗ ಅವನು ಅನ್ನೋ ಕಾರಣಕ್ಕೆ ಮಮಕಾರಕ್ಕೆ ಬಿದ್ದು ಅವನು ಬಚಾವಾಗೋದಕ್ಕೆ ಬಿಡಬೇಡಿ ಅತ್ತೆ ಪ್ಲೀಸ್ ಪ್ಲೀಸ್. ಸಾಕ್ಷಿ ಇವತ್ತು ಹಾಸ್ಪಿಟ್ಲಲ್ಲಿ ತುಂಬಾ ಹಿಂಸೆ ಪಡ್ತಿದ್ದಾಳವಳು. ಆದಿತ್ಯ ನನ್ನ ಮೇಲಿನ ದ್ವೇಷಕ್ಕೆ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿ ಯಾರಿಗೂ ಏನು ಅನ್ಯಾಯ ಮಾಡದೇ ಇರೋ, ಯಾರಿಗೂ ಏನು ಮೋಸ ಮಾಡದೇ ಇರೋ ನನ್ನ ಮಗು, ನಿಮ್ಮ ಮೊಮ್ಮಗುನ ಸಾಯಿಸಿದನವನು. ಇಷ್ಟು ಕೆಟ್ಟ ಮನಸ್ಸಿರೋ ನಿನ್ನ ಮಗ ಆದಿತ್ಯನಿಗೆ ಶಿಕ್ಷೆ ಆಗಬೇಕೋ ಬೇಡವೋ ನೀವೇ ಯೋಚನೆ ಮಾಡಿ. ನನಗೂ ಸಾಕ್ಷಿಗೂ ಮಾಡಿರೋ ಅನ್ಯಾಯನ ಕ್ಷಮಿಸ್ಬೋದೇನೋ, ಆದ್ರೆ ನನ್ನ ಮಗುಗೂ ಮಾಡಿರೋ ಅನ್ಯಾಯನ ನಾನು ಕ್ಷಮಿಸಲ್ಲ ಅತ್ತೆ. ನೀವು ಕ್ಷಮಿಸಲ್ಲ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಅವನ ಶಿಕ್ಷೆಯಿಂದ ಪಾರಾಗೋದಕ್ಕೆ ಬಿಡಬೇಡಿ ಅತ್ತೆ. ಎಲ್ಲ ನೀವು ಹೇಳೋ ಸಾಕ್ಷಿ ಮೇಲೆ ನಿಂತಿದೆ. ಏನೂ ತಪ್ಪು ಮಾಡದೇ ಇರೋ ನಿಮ್ಮಿಬ್ಬರು ಮಕ್ಕಳಿಗೆ ನ್ಯಾಯ ಕೊಡಿಸ್ತಿರೋ ಅಥವಾ ಹೊಟ್ಟೆಲ್ ಹುಟ್ಟಿದ ಮಗ ಅನ್ನೋ ಮಮಕಾರಕ್ಕೆ ಬಿದ್ದು ಅನ್ಯಾಯಕ್ಕೆ ಬೆಲೆ ಕೊಡ್ತಿರೋ ನಿಮಗ್ ಬಿಟ್ಟಿದ್ದು. ನಿಮ್ಮ ಮುಂದಿನ ಸಾಕ್ಷಿ ಯಾರು? ಯಾರ ಹೇಳಿಕೆ ರೆಕಾರ್ಡ್ ಮಾಡಬೇಕಾಗಿದೆ? ಯುವರ್ ಆನರ್, ಇವತ್ತಿನ ಸಾಕ್ಷಿ ಆರೋಪಿ ಸ್ಥಾನದಲ್ಲಿರುವಂತಹ ಆದಿತ್ಯ ಅವರ ತಾಯಿ. ಈ ಮೊಕದ್ದಮೆಯಲ್ಲಿ ಆ ಸಾಕ್ಷಿ ತುಂಬಾ ಮುಖ್ಯವಾದದ್ದು. ಆದುದರಿಂದ ಈ ಸಾಕ್ಷಿಯನ್ನ ಸೂಕ್ಷ್ಮವಾಗಿ ಪರಿಶೀಲಿಸಬೇಕು ಅಂತ ಕೇಳ್ಕೊಳ್ತಾ ಆರ್ತಿಯವರ ವಿಚಾರಣೆ ನಡೆಸೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಪರ್ಮಿಷನ್ ಗ್ರಾಂಟೆಡ್.
ಮೇಡಮ್, ನಿಮ್ಮ ಹೆಸರೇನು? ಮೇಡಮ್, ನಿಮ್ಮನ್ನೇ ಕೇಳ್ತಾ ಇರೋದು, ನಿಮ್ಮ ಹೆಸರೇನು? ಮೇಡಮ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಹೆಸರೇನು? ಆರತಿ ಸೂರ್ಯ ರಾಜಶೇಖರ್. ಆದಿತ್ಯ ಒಬ್ಬನೇನೋ ನಿಮ್ಮ ಮಗ ಅಥವಾ? ಇನ್ಸ್ಪೆಕ್ಟರ್ ಆರ್ಯನು ನನ್ನ ಮಗ. ಹಾಗಿದ್ರೆ ಹಾಸ್ಪಿಟ್ಲಲ್ಲಿ ಮಲಗಿದ್ದಾಳಲ್ಲ ಸಾಕ್ಷಿ, ಅವ್ರು ನಿಮಗೇನಾಗಬೇಕು? ಮೇಡಮ್, ನಿಮ್ಮನ್ನೇ ಕೇಳ್ತಾ ಇರೋದು, ಸಾಕ್ಷಿ ನಿಮ್ಗೇನಾಗಬೇಕು ಹೇಳಿ. ಅವಳು ನನ್ನ ಮಗಳಿದ್ದ ಹಾಗೆ. ಅಂದ್ರೆ ಸಾಕ್ಷಿ ಕೂಡ ನಿಮ್ಮ ಮಗಳು, ಆದರೆ ಸ್ವಂತ ಮಗಳಲ್ಲ ಅಲ್ಲ? ಅವಳು ನನ್ನ ಸ್ವಂತ ಮಗಳಲ್ಲದೆ ಇದ್ರು ನನ್ನ ಹೊಟ್ಟೆಲಿ ಹುಟ್ಟಿದ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದೆ. ಅವ್ರ ಮೂವರು ನನಗೆ ಯಾವತ್ತೂ ಬೇರೆ ಅಂತ ಅನಿಸಿಲ್ಲ. ಅವ್ರ ಮಧ್ಯೆ ನಾನು ಯಾವತ್ತೂ ಭೇದ ಭಾವ ಮಾಡ್ದೋಳಲ್ಲ. ನೀವು ಸಾಕ್ಷಿಗೆ ಮಲತಾಯಿ ಆದರೂ ಸ್ವಂತ ತಾಯಿಗಿಂತ ಹೆಚ್ಚು ಅಂತ ಹೇಳಿದ್ರಿ. ಹಾಗಾದ್ರೆ ಸಾಕ್ಷಿ ಮತ್ತು ಆದಿತ್ಯ ಇವರ ಅನ್ಯೋನ್ಯತೆ ಹೇಗಿತ್ತು? ಅಂದ್ರೆ ಅಣ್ಣ ತಂಗಿ ಸಂಬಂಧದಲ್ಲಿ. ಆದಿತ್ಯಂಗೆ ಸಾಕ್ಷಿ ಅಂದ್ರೆ ಪ್ರಾಣ. ಒಂದು ಚಿಕ್ಕ ಹುಡುಗನಿದ್ದಾಗಿಂದಲೂ ಅವಳನ್ನ ತುಂಬಾ ಹಚ್ಕೊಂಡಿದ್ದ. ಅವನಿಗೆ ತಂಗಿ ಅಂದ್ರೆ ಅಷ್ಟೊಂದು ಪ್ರೀತಿ. ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದವನು ತಂಗಿಗೆ ಆಕ್ಸಿಡೆಂಟ್ ಮಾಡಿ ಆಕೆ ಹೊಟ್ಟೆಲಿದ್ದ ಮಗು ಸಾವಿಗೆ ಕಾರಣ ಆಗಿದ್ದು ಅಲ್ಲದೆ ಸಾಕ್ಷಿ ಕೋಮಾ ಸ್ಥಿತಿಲಿರೋದಕ್ಕೆ ಆದಿತ್ಯನೇ ಕಾರಣ ಅಂತ ಪೊಲೀಸ್ ರಿಪೋರ್ಟ್ ಹೇಳ್ತಾ ಇದೆ. ಇದು ನಿಜನಾ? ಸತ್ಯ ಯಾವುದು, ಸುಳ್ಳು ಯಾವುದು, ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಕಣ್ಣಾರೆ ಕಂಡ ಸತ್ಯವನ್ನು ಹೇಳಿದ್ರೆ ಅಷ್ಟೇ ಸಾಕು. ಕಣ್ಣಾರೆ ಕಂಡಿದ್ದೆಲ್ಲ ಸತ್ಯ ಅಂತ ಹೇಗೆ ಹೇಳೋದಕ್ಕಾಗತ್ತೆ ಸರ್? ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹಿರಿಯರು ಹೇಳ್ತಾರೆ. ಅಂಥದ್ರಲ್ಲಿ ಕಣ್ಣಾರೆ ಕಂಡಿದ್ದೆಲ್ಲ ಸತ್ಯ ಆಗೋಕೆ ಹೇಗೆ ಸಾಧ್ಯ? ಸಂಬಂಧಗಳಿಗೆ ಬೆಲೆನೇ ಇರಲ್ಲ ಅಲ್ವಾ? ಆದಿ ಕೋಪಿಷ್ಟ, ಮುಂಗೋಪಿ. ನಿಜ, ಒಂದು ಚಿಕ್ಕ ಹುಡುಗನಿಂದಾಗ್ಲೂ ಅವನ ಹಾಗೆ. ಒಂದ್ಸಾರಿ ಸಾಕ್ಷಿ ಕಾಲೇಜಲ್ಲಿರುವಾಗ ಯಾವುದೋ ಪೊರ್ಕಿ ಹುಡುಗ ಅವಳನ್ನ ರೇಗಿಸ್ದ ಅಂತ ಇವನು ಅವನಿಗೆ ಹೋಗಿ ಹೊಡೆದು ಬಂದಿದ್ದ. ಆದಿತ್ಯಂಗೆ ಸಾಕ್ಷಿ ಅಂದ್ರೆ ಅಷ್ಟೊಂದು ಪ್ರೀತಿ. ಆದಿತ್ಯ ಸಾಕ್ಷಿಗೆ ತನ್ನ ಆಟೋದಿಂದ ಆಕ್ಸಿಡೆಂಟ್ ಮಾಡ್ದ ಅಂತ ಈ ಮುಂಚೆ ಹೇಳಿಕೆ ಕೊಟ್ಟವರೆಲ್ಲರೂ ಹೇಳಿದ್ದಾರೆ. ಅದನ್ನ ನಾನು ಒಪ್ಕೋತೀನಿ. ಆದರೆ ನನಗಿರೋ ಅನುಮಾನ ಏನು ಅಂದರೆ, ಆ ಆಟೋ ಡ್ರೈವರ್ ಆದಿತ್ಯನ ಅಥವಾ ಬೇರೆಯವರ ಅಂತ. ಆದಿತ್ಯನ ಅಥವಾ ಬೇರೆಯವನ ಅಂದ್ರೆ ಏನರ್ಥ?
ಆದಿತ್ಯ ಆಟೋ ಓಡಿಸ್ತಾ ಇದ್ದಿತ್ತು ಅನುಮಾನ ಅಂತ ಅರ್ಥ. ನಿಮ್ಮ ಯಜಮಾನರು ಸೂರ್ಯ ರಾಜಶೇಖರ್, ನಿಮ್ಮ ಅಳಿಯ ರಂಜಿತ್, ನಿಮ್ಮ ಕಿರಿ ಮಗ ಆರ್ಯ, ರಾಧಾಕೃಷ್ಣ, ಆಟೋ ಓನರ್ ವಿಶಾಲಕ್ಷಮ್ಮ, ಇವರೆಲ್ಲರೂ ಹೇಳ್ತಾ ಇದ್ದಾರೆ ಆದಿತ್ಯನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ. ಆದರೆ ನೀವು ಹೇಳ್ತಾ ಇದ್ದೀರಿ ಅದು ಆದಿತ್ಯನೋ ಅಲ್ವೋ ಅಂತ ಒಳ್ಳೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದ್ದೀರಲ್ಲ. ನೋಡಿ, ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ಹೇಳಬೇಕು, ಆಕ್ಸಿಡೆಂಟ್ ಮಾಡಿದ್ದು ಆದಿತ್ಯ ಹೌದಾ ಅಲ್ವಾ ಅಷ್ಟೇ. ಯುವರ್ ಆನರ್, ಹೌದು ಅಥವಾ ಇಲ್ಲ ಇವೆರಡರಲ್ಲಿ ಯಾವ್ದಾದ್ರು ಒಂದು ಹೇಳಬೇಕು ಅಂತ ಅಂದರೆ ಅದಕ್ಕೆ ನನ್ನ ಉತ್ತರ ನನ್ನ ಉತ್ತರ ಅದಕ್ಕೆ ನನ್ನ ಉತ್ತರ Your Honor, sorry to interrupt. ನಮ್ಮಕ್ಕ ಸಾಕ್ಷಿ ಹೋಗ್ಬಿಟ್ಲಂತೆ.